ಕರ್ಕೊಂಬರ್ತಾರೆ. ಕರ್ಕೊಂಬಂದಾದ್ಮೇಲೆ ನಾನು ಒಳಗಡೆ ಅಲ್ಲೇ ಇರ್ತೀನಿ. ಇವ್ರು ಏನಂತ ಹೇಳಿ ಕರ್ಕೊಂಬರ್ತಾರೆ, ಕಾರ್ತಿಕ್ ಅಲ್ಲೇ ಇದ್ದಾನೆ ಅಂತ ಹೇಳಿ ಎದುರಿಸ್ಬಿಟ್ಟು PSI ಕರ್ಕೊಂಬರ್ತಾರೆ. PSI ವಿನಯ್ ಕುಮಾರ್ ಅಂತೇಳಿ ರೂರಲ್ ಸಬ್ ಇನ್ಸ್ಪೆಕ್ಟ್ರು. ನಮ್ದು ಜೂರಿಸ್ಟಿಕ್ಷನ್ಗೆ ಬರಲ್ಲ, ನಮ್ಮ ಟೌನ್ ಲಿಮಿಟ್ಸ್, ಅವ್ರು ಬಂದು ರೂರಲ್ ಲಿಮಿಟ್ಸ್. ಅವರು ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಒಳಗಡೆ ಬರ್ತಿದ್ದಂಗೆ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವ್ರು ನಾನು ಅಲ್ಲೇ ಇರ್ತೀನಿ. ನಿನ್ನ ಗಂಡಂಗೆ ಅವಾಗಲಿಂದ ಹೇಳ್ತೀನಿ ಪ್ರಾಪರ್ಟಿ ಬರ್ಕೊಡ್ತಲ್ಲ ನೀನು ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಅವರಿದ್ದಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನೀವು ಅವ್ರನ್ನ ಕೇಳ್ಕೊಳ್ಳಿ, ನನಗೆ ಹೇಳಿದ್ರೆ ಏನು ಅಂತ ಹೇಳ್ತಾರೆ. ಹೇಳಿದಕ್ಕೆ ಅವ್ರಿಗೂ ಬೈದ್ಬಿಟ್ಟು ಹೊಡಿತಾರೆ. ನಿಮ್ಮ ಹೆಂಡತಿಗೆ ಕಣ್ಣ ಎದುರುಗಡೆನೆ ಹೊಡಿತಾರೆ. ಪ್ರೆಸೆಂಟ್ ಭವಾನಿ ರೇವಣ್ಣ ಅವರು ಹೊಡಿತಾರೆ, ಪ್ರಜ್ವಲ್ ರೇವಣ್ಣ ನನಗೆ ಹೊಡಿತಾರೆ. ಭವಾನಿ ರೇವಣ್ಣ ಅವರು ಅವ್ರಿಗೆ ಕಾಲಿಂದ ಒದಿತಾರೆ. ಒದ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಆವಾಗ ಪ್ರೆಸೆಂಟ್ ಅಲ್ಲಿ ಇನ್ಸಿಡೆಂಟ್ ಆದಾಗ PSI ವಿನಯ್ ಅಲ್ಲೇ ಇರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಅವರು ಅಲ್ಲೇ ಇರ್ತಾರೆ. ಬಟ್ ನೋಡ್ದಂಗೆ ಅವ್ರ ಪಡೆಗೆ ಅವ್ರು ಡೋರ್ ಹಾಕೊಂಡು ಹೋಗ್ತಾರೆ. ಅವರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನೋ ಮೆಂಟಾಲಿಟಿಲಿ ಹೋಗ್ತಾರೆ ಅವರು. ಸರಿ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಹೊಡಿಬೇಡಿ ಅವಳು ಪ್ರೆಗ್ನೆಂಟ್ ಅಂತ ನಾನು ಹೇಳ್ತೀನಿ. ಆದಾಗ್ಲಿ ಬಿಡು, ನಿನ್ಗೆ ಏನಾದ್ರೆ ನನಗೇನು ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಹೊಡಿತಾರೆ. ಬಟ್ ಅವಳು ಅಲ್ಲೇ ನೋವು ತಡೆಯೋಕೆ ಅಲ್ಲೇ ಬೀಳ್ತಾಳೆ. ಅದಾದ್ಮೇಲೆ ಮತ್ತೆ ಬಾಯಿ ಬಂದಂಗೆ ಬೈತಾರೆ, ಹೊಡಿತಾರೆ, ಎಲ್ಲ ಮಾಡ್ತಾರೆ. 11-12 ಗಂಟೆಗೆ ನಾನು 1 ಗಂಟೆಗೆ ಒಪ್ಕೊಂತೀನಿ. ಸರ್ ಆಯ್ತು ಬಿಡಿ, ನಾ ಬದುಕಿದ್ರೆ ಸಾಕು, ನನಗೆ ಪ್ರಾಪರ್ಟಿ ಹೋದ್ರೆ ಹೋಯ್ತು, ನಾನು ಬರ್ಕೊಡ್ತೀನಿ ಬಿಡಿ ಅಂದ್ಬಿಟ್ಟು ಒಪ್ಕೊಂತೀನಿ. ಅಂದ್ರೆ ಆ ರೇಂಜ್ ನಿಮಗೆ ಟಾರ್ಚರ್ ಕೊಡ್ತಾರೆ. ನಾನು ಹೊರಗಡೆ ಬಂದ್ರೆ ಸಾಕಾಗಿತ್ತು ಅವತ್ತು. ಎಷ್ಟು ತಿಂಗಳು ಪ್ರೆಗ್ನೆಂಟ್ ತಮ್ಮ ವೈಫ್? 3.5 ತಿಂಗಳು. 3.5. ಓಕೆ. ಅದಾದ್ಮೇಲೆ ಮನೆಯಿಂದ ಅಲ್ಲಿಂದ ಅವ್ರೇನ್ ಮಾಡ್ತಾರೆ, PSI ಈಗ ಹೇಳ್ಬಿಟ್ಟು ಪೊಲೀಸ್ನವ್ರು ಕರ್ಸ್ಕೊಂಡ್ಬಿಟ್ಟು ನನ್ನ ಕರ್ಕೊಂಡೋಗಿ IB ರೂಮಲ್ಲಿ ಕೂಡಾಕಂತಾರೆ. ನನ್ನ ವೈಫ್ ಇಬ್ರು ಕಾಯಕ್ಕೆ ಅದೇ ಪೊಲೀಸ್ನವ್ರನ್ನ ಹಾಕ್ತಾರೆ. ಬಟ್ ಕಂಪ್ಲೇಂಟ್ ಇರಲ್ಲ, ಏನಿರಲ್ಲ. ನಾನು ಯಾರಿಗಾರು ಹೇಳಿದ್ರೆ ಎದುರಿಸ್ತಾರೆ. ನಿಮ್ಮ ಎಲ್ಲಾರನ್ನೂ ಸಾಯಿಸಾಕ್ತಿವಿ, ನಿಮ್ಮೆಲ್ಲಾನು ಊರು ಬಿಡಿಸ್ತೀವಿ. ಯಾರು ಪ್ರಭಾವಿಗಳು ಅವ್ರ ವಿರುದ್ಧ ಹೋರಾಟಕ್ಕೆ ಯಾರು ಅಷ್ಟೇ ಧೈರ್ಯನೂ ಮಾಡಲ್ಲ, ಅವ್ರು ಎದುರಾಕೊಳ್ಳಕ್ಕೆ ಯಾರು ಅಷ್ಟು ಸ್ಟ್ರೆಂತ್ ಇರೋದಿಲ್ಲ ಯಾರಿಗೂ. ಸರಿ ಅಂತಂದ್ಬಿಟ್ಟು ಅವತ್ತು ಭಾನುವಾರ ಆಗಿರುತ್ತೆ. ಹಂಗಾಗಿ IBಲಿ ಕೂಡಾಕಂತಾರೆ. ಅದಾದ್ಮೇಲೆ ಸೋಮವಾರ ದಿವಸ ಮಾರನೇ ಬೆಳಗ್ಗೆ ನಮಗೆ ಕರ್ಕೊಂಡೋಗಿ ನನ್ನೊಬ್ಬನ ಕರ್ಕೊಂಡೋಗಿ ಇದು ಮಾಡಿಸ್ತಾರೆ ರಿಜಿಸ್ಟ್ರೇಷನ್ಗೆ. ನಾನು ಇಲ್ಲ ಅಂತ ಹೇಳ್ತೀನಿ. ಅವಾಗ ಮತ್ತೆ ಅದ್ರ ಪೊಲೀಸರು ನೋಡಿ ರಾತ್ರಿ ಆಗಿರೋ ಇನ್ಸಿಡೆಂಟ್ ಆಗೈತೆ, ಮತ್ತೆ ಈಗ ಬರಲ್ಲ ಅಂತಾರೆ, ಬೇರೆ ಥರ ಇದ್ದಾವೆ, ಯಾವ ಬೇಕಾ ನಿನಗೆ ಹೋಗೋದು, ಅವ್ರು ಏನು ಹೇಳ್ತಾರೆ ಅದು ಮಾಡು ಅಂತೇಳಿ ಪೊಲೀಸರು ಎದುರು. ಸರಿ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಮತ್ತೆ ಕರ್ಕೊಂಬಂದು ನನ್ನ IBಗೆ ನನ್ನ ಅಲ್ಲೇ ಕೂಡಾಕ್ತಾರೆ. ಮತ್ತು ನಾನು IBಗಿಂದ ಕರ್ಕೊಂಡು ಹೋದ್ವ ನನ್ನ ವೈಫ್ ಒಬ್ಳೆ IBಲಿ ಇರ್ತಾಳೆ, ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಬರೋವರೆಗೂ ಅಲ್ಲೇ ಇರ್ತಾಳೆ. ಅಲ್ಲಿ ಆದಮೇಲೆ ನೈಟು ಸೋಮವಾರನೇ ರಿಜಿಸ್ಟ್ರೇಷನ್ ಆದಮೇಲೆ ನಮ್ಮ ಮನೆಯವ್ರನ್ನ ಕಳಿಸ್ತಾರೆ, ನಮ್ಮ ವೈಫ್ನ. ಡೋರ್ ತಗೊಂಡು ನೀನು ಹೊರಡು, ನೀನು ಇಲ್ಲೇ ಇರಲಿ ಅಂತೇಳಿ. ಅದಾದಮೇಲೆ ಮತ್ತೆ ನನ್ನನ್ನು ಇದು ಕರ್ಕೊಂಬರ್ತಾರೆ, ಹೊಳೆಪುರದಿಂದ ಒಂದು 5 ಕಿಲೋಮೀಟರ್ ನಮ್ಮ ಮನೆ ಕಡವಿಕೋಟೆ ಅಂತೇಳಿ. ಅಲ್ಲಿ ಕರ್ಕೊಂಬರ್ತಾರೆ. ಒಬ್ಬರು PC ಕರ್ಕೊಂಬರ್ತಾರೆ. PC ಮತ್ತು ವಿನಯ್ ಇಬ್ರು ಕರ್ಕೊಂಬಂದು ಚೆಕ್ ಲೀಫ್ ತಗೊಂಡು ಹೋಗ್ತಾರೆ. ನಾನು ಏನಕ್ಕೆ ಅಂತ ಕೇಳ್ತೀನಿ, ನಿನ್ಗೆ ಯಾಕೆ ಅವೆಲ್ಲ ಹೇಳೋರೆ ಚೆಕ್ ಕೊಡು ಅಂತ ಹೇಳ್ತಾರೆ. ಸರಿ, ಅವ್ರು ಆಗಿದ್ದ ಇನ್ಸಿಡೆಂಟು ನನಗೂ ಭಯ ಆಗಿರುತ್ತೆ. ತಗೊಂಡೋಗಿ ಅವ್ರು ಫೋನ್ ಜೊತೆಲೇ ಬರ್ತಾರೆ. ಅವರು ಪ್ರೆಸೆಂಟ್ ಅದೆಲ್ಲ CC ಕ್ಯಾಮ್ರಾದಲ್ಲಿದೆ, ನಾನು ನಿಮ್ಗೆ ಕೊಟ್ಟಿದ್ದೀನಿ, ಅದರಲ್ಲೂ ಎಲ್ಲ ರೆಕಾರ್ಡಿಂಗ್ ಇದೆ. ಸರಿ ಅಂದ್ಬಿಟ್ಟು ನಾನು ಚೆಕ್ ಲೀಫ್ ಎಲ್ಲ ತಗೊಂಡು ಮತ್ತೆ ಅವ್ರ ಜೊತೆನೇ ಹೋಗ್ತೀನಿ. ಮತ್ತೆ 13ನೇ ತಾರೀಕು ನೈಟು ನಾನು IBಲೆ ಕೂಡಾಕಂತಾರೆ. ಮಾರ್ಚ್ ಅದಾದ್ಮೇಲೆ 14ನೇ ತಾರೀಕು ಬೆಳಗ್ಗೆ ನನ್ನ ಹತ್ರ ಅದೇ ನಾನು ತಗೊಂಡೋಗಿ ಖಾಲಿ ಚೆಕ್ಕಿಗೆ ಸೈನ್ ಮಾಡಿಸ್ಕೊಂತಾರೆ ನನ್ನ ಹತ್ರ. ನಾನು ಏನಕ್ಕೆ ಅಂತ ಕೇಳ್ತೀನಿ, ಮಾಡು ಅಷ್ಟೇ, ನನಗೆ ಅವೆಲ್ಲ ಗೊತ್ತಿಲ್ಲ, ಮಾಡ್ಬೇಕಂತಾರೆ. ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಖಾಲಿ ಚೆಕ್ಕಿಗೆ ಒಂದು 5ರಿಂದ 8 ಚೆಕ್ಕಿಗೆ ಸೈನ್ ಮಾಡ್ಕೊಂತಾರೆ. ಸೈನ್ ಮಾಡಿಸ್ಕೊಂಡು ಆದಮೇಲೆ 14ನೇ ತಾರೀಕು ನೈಟ್ ನನ್ನ ಅಲ್ಲಿಂದ ಹೊರಗಡೆ ಕಳಿಸ್ತಾರೆ IBಯಿಂದ. ನಾನು ಮನೆಗೆ ಬರ್ತೀನಿ. 16ನೇ ತಾರೀಕು ಅಲ್ಲಿವರೆಗೂ ಮನೇಲಿ ಫುಲ್ ಗಾಬರಿ ಆಗಿರ್ತಾರೆ, ಮನೇಲಿ ಸಮಾಧಾನ ಮಾಡ್ಕೊಂಡಿರ್ತೀನಿ. 16ಕ್ಕೆ ನನಗೊಂದು ಮೆಸೇಜ್ ಬರುತ್ತೆ ಇದು ಬ್ಯಾಂಕಿಂದ, ನಿಮ್ಗೆ ನಿಮ್ಮ ಅಕೌಂಟ್ಗೆ ಕಿರಣ್ ರೆಡ್ಡಿ ಅನ್ನೋರ ಅಕೌಂಟಿಂದ 41 ಲಕ್ಷ ಅಮೌಂಟ್ ಬಂದಿದೆ ಅಂತ, ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. ಅವ್ರು ಬೇರೆ ವ್ಯಕ್ತಿ, ಕಿರಣ್ ರೆಡ್ಡಿ ಬೇರೆ ಹೇಳ್ತಾರೆ ಯಾರಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.